to my YouTube channel. ಇಷ್ಟುವರೆಗೂ ನೋಡಿರೋ ವಿಡಿಯೋಸ್ಗಿಂತ ವಿಭಿನ್ನವಾಗಿರೋ ವಿಡಿಯೋನ ಪ್ಲಾನ್ ಮಾಡಿದ್ದೀವಿ ಈ ಸತಿ. ಪ್ಲಾನ್ ಇರೋದು ನನ್ನ ಫ್ಯಾಮಿಲಿ ಜೊತೆ ಮೈಸೂರಲ್ಲಿ ಸೆಟ್ಲ್ ಆಗಬೇಕು ಅಂತ ಇಲ್ಲೊಂದು ಮನೆ ತಗೊಂಡು. ಇದು ನಮ್ರತ ನನ್ನ ಜೊತೆ ಇದ್ದಾಗ ಈ ತರ ತಿಂತಾಳೆ, ಸೊಪ್ಪು ಎಲೆ ಸೊಪ್ಪು ಸಿಗ್ತದೆ. They will think ನಾವು ಕೂಡ ಪ್ರೀ ವೆಡ್ಡಿಂಗ್ ಶೂಟಿಂಗ್ ಬಂದಿದ್ದೀವಿ. ಎಲ್ಗಕ್ಕ ಹೊರಟ್ರಿ? ಅಮೆರಿಕಕ್ಕ? ಇದು ಕಮ್ಮಿ ಮಾಡ್ಬೇಕು ನಾವು ಮಾತಾಡಂಗಿದ್ರೆ. ರೈಟ್ಸ್. If it's a BGM, it's okay. Hi guys, I'm driving Namrata to Mysore with heavy fever. ಅಂದ್ರೆ ನನಗೆಲ್ಲ ಅವಳಿಗೆ ಇಂಟ್ರೋ ಕೊಡಿ. ನನಗೆ ನಾಳೆ ಜ್ವರ ಬಂದ್ರೆ ಅದು ಅವಳಿಂದ. Hi guys, welcome back to my YouTube channel. Follow Kishan Bilageli. Follow Kishan Bilageli on Instagram. ಅವ್ರದ್ದು YouTube ಪೇಜ್ ಕೂಡ ಇದೆ ಅಲ್ವಾ? ಹೌದು. ಏನಂತ ಇದೆ? ಕಿಶನ್ ಬಿಲಾಗಲಿ ಪ್ರೊಡಕ್ಷನ್ಸ್. ನಾನೇ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗ ಸಬ್ಸ್ಕ್ರೈಬ್ ಮಾಡ್ತೀನಿ. ನನಗೂ ಗೊತ್ತಿರಲಿಲ್ಲ ಅದು. ವಿ ಆರ್ ಗೋಯಿಂಗ್ ಟು ಮೈಸೂರಿಗೆ ಯಾಕೆ ಹೋಗ್ತಾ ಇದೀವಿ? ಏನು ಇಂಟ್ರೆಸ್ಟಿಂಗ್ ಮಾಡ್ತಿಲ್ಲ. ನಮ್ರತಾ ಇಸ್ ವಾಕಿಂಗ್ ಆಸ್ ಅ ಶೋ ಸ್ಟಾಪರ್ ಫಾರ್ ಅ ಫ್ಯಾಷನ್ ವೀಕ್. ಸೊ and Kishan Bilageli is also walking as a show stopper. What are you wearing? ಅಮ್ಮ is telling ದಪ್ಪ ಆಗಿದ್ದಾಳೆ ಅಂತ ಕೇಳಿಸ್ತಾ ಬ್ಯಾಕ್ ಗ್ರೌಂಡ್ ಅಲ್ಲಿ? ಅದೆಲ್ಲ ಕೇಳಿಸಲ್ಲ, ಅದೆಲ್ಲ ಪಿಕ್ ಮಾಡಲ್ಲ ನನ್ನ ಕ್ಯಾಮ್ರಾ, ಅದೆಲ್ಲ ಪಿಕ್ ಮಾಡಲ್ಲ. ಐ ಆಮ್ ಆಕ್ಚುಲಿ ಬೇರ್ ಚೆಸ್ಟ್. ನನ್ ಬಟ್ಟೆ ಹಾಕೊಂತಿಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಧೋತಿ and I'm opening the show with my back and I'm very excited. Yeah, so famous ಅಲ್ಲ Kishan body ಅಂದ್ರೆ famous. Namrata is going to wear sari. She looks the best in saris, you all know. As usual sari look plan ಮಾಡಿದ್ದಾರೆ ನನಗೆ. We are excited. ಅದು ನಾಳೆ ಇರೋದು, ಬಟ್ ಇವತ್ತು ನಾವು we have planned for a couple of unique ಡಿಫ್ರೆಂಟ್ ವಿಡಿಯೋಸ್. ನೀವು ಇಷ್ಟುವರೆಗೂ ನೋಡಿರೋ ವಿಡಿಯೋಸ್ಗಿಂತ ವಿಭಿನ್ನವಾಗಿರೋ ವಿಡಿಯೋನ ಪ್ಲಾನ್ ಮಾಡಿದ್ದೀವಿ ಈ ಸತಿ. ವಿ ಆರ್ ಎಕ್ಸೈಟೆಡ್ ಟು ಕ್ರಿಯೇಟ್ ದಟ್ ಲುಕ್ ಆ್ಯಂಡ್ ದಟ್ ವಿಡಿಯೋ ಆ್ಯಂಡ್ ದಟ್ ಫೀಲ್ ಟುಡೇ. ಆ್ಯಂಡ್ ರೈಟ್ ನೌ ನಾವು ಹೆಂಗಿದೆ ಓಪನಿಂಗ್ ಥ್ರಿಲ್ಲು? ಇವಾಗ ನಾವು ಕಿಶನ್ದು ಟ್ರೀಟು. ಕಿಶನ್ ಆಕ್ಚುಲಿ ಫಸ್ಟ್ ಟೈಮ್ ಟ್ರೀಟ್ ಕೊಡ್ತಾ ಇರೋದಾ? ನನ್ನ ಮೇಲೆ ಆಣೆ ಇಟ್ಟು. What are you saying? ಕಿಶನ್ ಫಸ್ಟ್ ಟೈಮ್ ಟ್ರೀಟ್ ಕೊಡ್ತಾ ಹಳ್ಳಿ ಮನೆಯಲ್ಲಿ ದಕ್ಕದಿವಿತ ಎಲ್ಲ ಆಯ್ತು, 6 ವರ್ಷ ಆಯ್ತು. It is not makes no sense. ಸೊ 6 ವರ್ಷಗಳ ನಂತರ ಕಿಶನ್ ಟ್ರೀಟ್ ಕೊಡಿಸ್ತಾ ಇದ್ದಾರೆ ಇವತ್ತು ಸಾಪಾನಲ್ಲಿ. ನಾನು ತುಂಬಾ ತಿಂಗಳುಗಳಿಂದ ಸಾಪಾಗಿ ಹೋಗ್ಬೇಕು ಅಂತ ಅನ್ಕೋತಾ ಇದ್ದೆ. ಅಂಡ್ ಎಲ್ಲರೂ ಕೇಳ್ತಾ ಇದೆ, ಯಾರು ಕರ್ಕೊಂಡು ಹೋಗಿಲ್ಲ. ಸೊ ಟುಡೇ ಕಿಶನ್ ಇಸ್ ಟೇಕಿಂಗ್ ಅಸ್ ಟು ಸಾಪಾ ಫಾರ್ ಲಂಚ್ ಅಂಡ್ ಇಟ್ಸ್ ಹಿಸ್ ಟ್ರೀಟ್. ಚೆನ್ನಾಗಿ ನೆಕ್ಸ್ಟ್ ಲೆವೆಲ್ ಬಾರಿಸ್ತೀನಿ ಅಂತ ಅನ್ಕೊಂಡಿದ್ದೀನಿ. ನಾನು ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ. We are taking Tindipoti to eat burgers and pastries and all the junk food. Yeah. ಇದೇನಾ ಸಾಪಾ? ಇನ್ನೂನು ಬೇಕಾಗಿದೆ ಒಲವು, ಇನ್ನೂನು ಬೇಕಾಗಿದೆ. Okay guys, it's a secret. It is Namrata's amma. I love you my mother India. ಅವರಿಗೆ ಕ್ಯಾಮ್ರಾ ಅಂದರೆ ಇಷ್ಟ ಇಲ್ಲ, ಆದರೆ ರೀಲ್ಸ್ ಅಂದರೆ ತುಂಬ ಇಷ್ಟ. ಯಾವಾಗಲೂ ರೀಲ್ಸ್ ನೋಡ್ತಾ ಇರ್ತಾರೆ. ಏನನ್ನು ಗಾಸಪ್ ಬೇಕು ಅವ್ರಿಗೆ ಗೊತ್ತಿರುತ್ತೆ. ರೀಲ್ಸಲ್ಲಿ ಎಲ್ಲ ಗಾಸಪ್ಪು ಅವ್ರಿಗೆ ಗೊತ್ತಿರುತ್ತೆ. ಆಂಟಿ, ಇವತ್ತು ರೀಲ್ಸಲ್ಲಿ ಗಾಸಪ್ ಏನು? ಒಬ್ಳು ಡ್ಯಾನ್ಸ್ ನೋಡಿದ್ರಾ? ಸೀರೆ ನೋಡ್ತೀರಾ? ಸೊ ನಮ್ರತ ಸೀರೆ ಎಲ್ಲ ಎಲ್ಲಿಂದ ಬರುತ್ತೆ ಅಂದರೆ ನೋಡಿ, ಇಲ್ಲಿಂದ ಬರುತ್ತೆ. ನಿಮ್ಮ ಊಟನಾ? ಇದು ನಮ್ರತ ನನ್ನ ಜೊತೆ ಇದ್ದಾಗ ಈ ತರ ತಿಂತಾಳೆ, ಸೊಪ್ಪು ಎಲೆ, ಬೀಟ್ರೂಟ್. ಸೊಪ್ಪು ಅದು ಸೊಪ್ಪು ಕಾಡಲ್ಲೊಂದು ಸೊಪ್ಪು ಸಿಗ್ತದೆ. So the way to my heart is through food. You buy me good food, then I'll fall for you. 5 ವರ್ಷದಿಂದ ಊಟ ತಿನ್ಸಿದೀನಿ, ಒಂದು ದಿವಸ ಬಿದ್ದಿಲ್ಲ. He's lying. ಇವತ್ತೇ ಕೊಡಿಸ್ತಾ ಇರೋದು.
ನದಿಯೇ ಓ ನದಿಯೇ ನಿನಗಾಗಿ ನಾ ಕಾಯುವೆ. ನಾವು ಆ್ಯಕ್ಚುಲಿ ಒಂದು ವಿಡಿಯೋ ಶೂಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ವಲ್ಲ, ಸೊ ಆಲ್ಮೋಸ್ಟ್ ಒಂದು ಕಾಲ್ ಭಾಗ ಶೂಟ್ ಆಗೋಯ್ತು. ಬಟ್ ನನಗೆ ಇವ್ರಿ ಸಿ ದ ಲೊಕೇಶನ್, ಅಮೇಜಿಂಗ್ ಲೊಕೇಶನ್. So all photo shoots, see. Oh, pre-wedding. One thing See. ಆಟೋದಲ್ಲೆಲ್ಲ ಬಂದ್ಬಿಟ್ಟಿದ್ದಾರೆ. ಅಲ್ಲಿ ಕೂರಿಸ್ಬಿಟ್ಟು ಎಲ್ಲ ಶೂಟ್ ಮಾಡ್ತಾರೆ. ನಮ್ರತ ಮದ್ವೆ ಆಗ್ತೇನೆ ನಮ್ರತ, ನೋಡಿ ಹೇಳು. ನನ್ಗೆ ಒಂದೇ ಒಂದು ಏನ್ ಇಷ್ಟ ಇಲ್ಲ ಮದ್ವೆ ಬಗ್ಗೆ. ಮದ್ವೆ ಎಲ್ಲ ಇಷ್ಟ, ನಾನು ಮದ್ವೆ ರಿಲೇಟೆಡ್ ಎವ್ರಿಥಿಂಗ್ ಐ ಲೈಕ್. ಬಟ್ ಒಂದೇ ಒಂದು ಏನ್ ಇಷ್ಟ ಇಲ್ಲ ಅಂದ್ರೆ ಪ್ರೀ ವೆಡ್ಡಿಂಗ್ ಶೂಟ್. ಐ ಹೇಟ್ ವೆನ್ ಪೀಪಲ್ ಡೂ ದಟ್ ಪ್ರೀ ವೆಡ್ಡಿಂಗ್ ಶೂಟ್. Why? Because it's so cliche and it's so But ನಾವ್ ಇವಾಗ ಮಾಡ್ತಿರೋ ರೀಲ್ cringy. But ನಾವ್ ಮಾಡ್ತಿರೋ ರೀಲ್ ಹಂಗಿಲ್ಲ. ದಯವಿಟ್ಟು ಇಲ್ಲ ನಂಗೆ ಪ್ರೀ ವೆಡ್ಡಿಂಗ್ ಶೂಟ್ ನನ್ಗಂತೂ ಇಷ್ಟ ಇಲ್ಲ. ಅಕಸ್ಮಾತ್ ನಾನ್ ಮದ್ವೆ ಆದ್ರೆ ನಾನಂತೂ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಲ್ಲ. ರಘು ಜಸ್ಟ್ ಡಿಸೈಡ್ ವೇರ್ ಟು ಸ್ಟಾಪ್. ರಘು ಹೆಂಗೆ ಏನು ಅಂತ ಅದು ಗೊತ್ತಿಲ್ಲ ಕಳ್ಳ, ನಮ್ ತಾಯಿ ಸತ್ ಹೋಗುವೆ, ನಾನಿನ್ನು ಚಿಕ್ಕ ಹುಡುಗ. ಎಲ್ಲೋಗ್ತಾ ಇದೀಯಾ? ನೀರ್ ಹತ್ರ ನೀರ್ ಕಾಣಿಸ್ತಾ ಇದೆಯಾ? ನದಿಯೇ ಓ ನದಿಯೇ ನಿನಗಾಗಿ ನಾ ಕಾಯುವೆ. ಸನ್ಸೆಟ್ ಶಾಟ್ ತೆಗಿಯಕ್ ಬಂದ್ವಿ, ಬಟ್ ಇಲ್ಲಿ ಸಣ್ಣ ಮೋಡ ಮುಚ್ಕೊಂಡ್ಬಿಟ್ಟಿದೆ. ಮಿಸ್ಟರ್ ಸೂರ್ಯ ಏನು ಉತ್ತರ ಕೊಡ್ತೀಯ ಇದಕ್ಕೆ? ಓಕೆ ಆಂಟಿ ಬನ್ನಿ, ಇಲ್ಲಿ ಹತ್ರ ಬನ್ನಿ, ಗೋಪುರ ನಾನು ಹೇಳ್ಬೇಕೇನು. ಆಂಟಿ ಅವಳನ್ನ ಮಲ್ಕೊಂಡ್ಬಿಟ್ಟು ಮೇಲ್ ನೋಡ್ದೆ ಆಂಟಿ, ಒಂದು ಕತ್ತಲ್ಲ 4 ಕತ್ತಿತ್ತಂಟಿ. ಎಲ್ಲ ಡೋನಟ್ಗಳು ಆಚೆ ಬರ್ತಾ ಇದೆ. ಬೆಳಗ್ಗೆ ಮಧ್ಯಾಹ್ನನೇ 2-3 ಡಬಲ್ ಚಿನ್ ಬಂದಿದೆ ಅಂತ ರೇಗಿಸ್ತಾ ಇದಾರೆ. ಡಬಲ್ ಚಿನ್ ಅಲ್ಲ, ಸ್ಟಾರ್ಟ್ ವರ್ಕಿಂಗ್ ಔಟ್, ಇಟ್ಸ್ ಓವರ್ ಫಾರ್ ಎವ್ರಿಬಡಿ. ಪ್ರತಿ ತಿಂಗಳು ಹೇಳ್ತಾಳೆ ನನ್ಗೆ. ಕಿಶನ್ಗೆ ಮುಖದ ಮೇಲೆ ಯಾರೋ ಸಾರಿ ಏನೋ ಕಚ್ಚಿದೆ. ಯಾರೋ ಹಿಂಗೆ ಕೊರಿಯೋಗ್ರಾಫ್ ಮಾಡೋದು. ಅವ್ರು ರೆಡಿನೇ ಇಲ್ವಲ್ಲ, ನೋಡ ಇನ್ನು ರೆಡಿ ಅಂದ್ಬಿಟ್ಟು ಓಡಾಡ್ತವನೆ. ಇನ್ನು ಸ್ಟಾರ್ಟ್ ಬರಷ್ಟಲ್ಲಿ ರೆಡಿ ಆಗ್ಬಿಡ್ತಾನೆ. ನಮ್ರತ ಡಮಾರ್. ಹಾಯ್, ಗುಡ್ ಮಾರ್ನಿಂಗ್. ಇಟ್ಸ್ 6 ಗಂಟೆ ಅನ್ಕೊಳ್ಳಿ. 4:15 ಎಬ್ಸಿ ರೆಡಿಯಾಗಿ ಶೂಟ್ಗೆ ಹೋಗ್ತಾ ಇದೀವಿ ಪ್ಯಾಲೇಸ್ ಮುಂದೆ. ನಾನು 4:15 ಎದ್ರೆ ಏನು 4:15 ಎದ್ದಿಲ್ಲ, 5:45 ಎದ್ದು 5 ನಿಮಿಷದಲ್ಲಿ ರೆಡಿಯಾಗಿ ಬಂದಿರೋದು. ಇಟ್ಸ್ ಬಾಯ್ಸ್ ಥಿಂಗ್. ನಂಗೆ 1.5 ಅವರ್ ಆಯ್ತು ರೆಡಿ ಆಗೋಕ್ಕೆ. ಹುಡುಗಂಗೆ ರೂಟ್ಸ್ ಗೊತ್ತಿಲ್ಲ, ನಾನೇ ಗೈಡ್ ಮಾಡಬೇಕು ಮೈಸೂರಲ್ಲಿ, ಏನು ಗೊತ್ತಿಲ್ಲ. ಐ ನೋ ಈಚ್ ಅಂಡ್ ಎವ್ರಿ ನೂಕ್ ಅಂಡ್ ಕಾರ್ನರ್ ಹಿಯರ್. ಆಂಟಿ ಹೇಳಿದ್ರು, ರೆಕಾರ್ಡ್ ಆಗಿಲ್ಲ, ಪರವಾಗಿಲ್ಲ. ರೈಟ್. ನಾನು ಯಾಕೆ ಇದನ್ನು ಮಾಡ್ತಾ ಇದ್ದೀನಿ ಅಂದರೆ, ಸೊ ನೀವುಗಳು ನಾವು ಯಾವ್ದಾದ್ರು ವಿಡಿಯೋ ಹಾಕಿದ್ರೆ, ರೀಲ್ ಹಾಕಿದ್ರೆ ಸುಮ್ಮನೆ ಎಲ್ಲರೂ ಅಂತ ಅಲ್ಲ, ಕೆಲವೊಬ್ಬರು ತುಂಬ ಬೇಕಾಬಿಟ್ಟಿ ಕಮೆಂಟ್ ಮಾಡ್ತಾರೆ, ಶೋಕಿಂಗ್ ಮಾಡ್ತಾರೆ, ಏನೋ ಒಂದು ಲೈಟಾಗಿ ಮಾತಾಡ್ತಾರೆ ಮುಂದೆ ಲೆಫ್ಟು. ಸೊ ವಾಟ್ ಆ್ಯಕ್ಚುಲಿ ಗೋಸ್ ಬಿಹೈಂಡ್ ಆಲ್ ಆಫ್ ದ ವಿಡಿಯೋಸ್ ವಿ ಡೂ ಅಂತ ಒಂದು ಝಲಕ್ ಅಷ್ಟೇ ಇದು. ಹೌ ಮಚ್ ವಿ
ವರ್ಕ್ Put ಫಾರ್ ಇಟ್, efforts. ಪುಟ್ ಎಫರ್ಟ್ಸ್, ಎಸ್ಪೆಷಲಿ ಹಿಮ್. ನಾವು ಯಾವುದೇ ರೀಲ್ ಮಾಡಿದ್ರು ಅಥವಾ ವಿಡಿಯೋ ಮಾಡಿದ್ರು ಇಟ್ ಈಸ್ ಓನ್ಲಿ ಹಿಮ್. ಅವರೇ ಅರೇಂಜ್ ಮಾಡ್ತಾರೆ ಟೀಮ್ನ, ಮತ್ತು ಲೊಕೇಶನ್ನ, ಸಾಂಗ್ಸ್ನ, ಕೊರಿಯೋಗ್ರಫಿನ, ಲುಕ್ ಆ್ಯಂಡ್ ಫೀಲ್ ಎಲ್ಲ ಹಿ ಟೇಕ್ಸ್ ಕೇರ್ ಆಫ್ ಎವ್ರಿಥಿಂಗ್. ಸೋ ಮಚ್ ಗೋಸ್ ಬಿಹೈಂಡ್ ಒನ್ ವಿಡಿಯೋ. ಸುಮ್ಮನೆ ನೋಡಿ ಲೈಟಾಗಿ ಏನೋ ಒಂದು ಕೆಡ್ದಾಗ ಕಮೆಂಟ್ ಮಾಡೋಕ್ಕೂ ಮುಂಚೆ ಐ ಹೋಪ್ ಯು ಗೈಸ್ ಥಿಂಕ್ ಒನ್ಸ್ ಅಂತ. ಸೊ ದಿಸ್ ಇಸ್ ಆರ್ಟಿಸ್ಟ್ ಲೈಫ್. ವಿ ಆರ್ ಆಲ್ವೇಸ್ ಕ್ರಿಯೇಟಿಂಗ್ ಸಮಥಿಂಗ್ ನ್ಯೂ. ಇಷ್ಟ ಆದರೆ ಸಪೋರ್ಟ್ ಮಾಡಿ, ಇಲ್ಲ ಅಂದರೆ ಜಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ವಿಡಿಯೋ. ದಟ್ಸ್ ಇಟ್. ಪ್ರೀ-ವೆಡ್ಡಿಂಗ್ ಶೂಟ್. ಓ ಮೈ ಗಾಡ್, ದೇ ವಿಲ್ ಥಿಂಕ್ ನಾವು ಕೂಡ ಪ್ರೀ-ವೆಡ್ಡಿಂಗ್ ಶೂಟಿಗೆ ಬಂದಿದ್ದೀವಿ ಅಂತ. No, don't get down. Let me figure out and then ಐ ವಾಂಟೆಡ್ ಪಾರಿವಾಳ ಶಾಟ್. ಓಕೆ, ಸೊ ನಿನ್ನೆಯಿಂದ ಕೇಳ್ತಾ ಇದ್ದೆ. ಪಾರಿವಾಳ ಶಾರ್ಟ್ಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇಷ್ಟೆಲ್ಲ ಇದ್ದೀನಿ ಮಾಡ್ತಾ guys. ಅವಳಿಗೆ ಪಾರಿವಾಳ ಶಾರ್ಟ್ ಬೇಕಂತೆ. ಬಟ್ ನಂಗೆ ಪಾರಿವಾಳಗಳು ಇಷ್ಟ ಇಲ್ಲ, ಬಟ್ ಶಾರ್ಟ್ ಬೇಕು ನನಗೆ. ಅದಕ್ಕೋಸ್ಕರ ಅವರೆಲ್ಲ ಪಾಪ ಇಷ್ಟ ಬೇಕು ಕಷ್ಟಪಟ್ಟು ತೋರಿಸ್ತೇ ಮುಂಚೆ. ಯು ಲೈಕ್ ಪಾರಿವಾಳ? You like ಪಾರಿವಾಳ? I like different kind of parivalas. Hands up to you, sir. Hands up to you. ಭಾವಗಳ ಬೀಸಣಿಗೆ ಬೀಸೋ ಮಾಯಾವಿ ನೀನು, ನಿನ್ನುಸಿರ ಧ್ಯಾನಿಸುವ ತೀರ ಸಾಮಾನ್ಯ ನಾನು. ಗ್ರೀನ್ಸ್ ಹೋಟೆಲ್ ಎಷ್ಟು ಚೆನ್ನಾಗಿದೆ ನೋಡು. ಒಂದು ಲೇಡಿ ನಡ್ಸೋದಂತೆ ಈ ಹೋಟೆಲ್ನ. ಹಲೋ ಲೇಡೀಸ್ ಅಂತೆ. Hello ladies, everybody wants to go on me with an antique ride. ಕನ್ನಡದಲ್ಲಿ ಹೇಳ್ಬೇಕಲ್ಲ, ಯಾರಾದ್ರೂ ರೈಡಿಗೆ ಬರ್ತೀರಾ? ಓಡ್ಸಕ್ ಬರಲ್ಲ. ಇಟ್ಸ್ ಅನ್ 80s ಡೇಟ್. ಓಡ್ಸಕ್ ಬರುತ್ತೆ, ಗಾಡಿಲಿ ಬ್ರೇಕ್ ಇಲ್ಲ. ಆಂಟಿ ಬೇರೆ ಕೂತಿದ್ದಾರೆ. ಆಂಟಿ ಹಸ್ ಇಂಪ್ರೂವ್. ನೌ ಶಿ ಡಸ್ ವ್ಲಾಗ್ಸ್ ಆಲ್ಸೋ. ಬೆಳಗೆದ್ದು ಯಾರ ಮುಖವ ನಾನು ನೋಡಿದೆ, ಅಂದಾನೋ ಅದೃಷ್ಟನೋ ಮುಂದೆ ಕುಂತಿದೆ. ಮೈಸೂರು, ಇಲ್ಲೇ ಮದುವೆ ಆಗ್ಬಿಡ್ಯಾರ. ಇಲ್ಲೇ ಮೈಸೂರು ಹುಡುಗನ ಮದುವೆ ಆಗಬೇಕು ಅಂತ ತುಂಬ ಇಷ್ಟ. ಯಾಕಂದರೆ ನನಗೆ ಪ್ಲ್ಯಾನ್ ಇರೋದು ನನ್ನ ಫ್ಯಾಮಿಲಿ ಜೊತೆ ಮೈಸೂರಲ್ಲಿ ಸೆಟ್ಲ್ ಆಗಬೇಕು ಅಂತ. ಇಲ್ಲೊಂದು ಮನೆ ತೊಗೊಂಡು ಚೆನ್ನಾಗಿರುತ್ತಲ್ಲ, ಒಂದು ಕನಸು. ಮೇಲೆ ಹೆಂಗೆ ಹಿಡ್ತೀರ ಹಂಗೆ ಬೇಕು. ನೀನು ಹಿಂಗೆ ಹಿಂಗೆ ತೆಗಿತಿದ್ದು ಸ್ಕೂಟರ್ ಓಡಿಸೋದು ಹೆಂಗಿದೆ ಹಿಂಗೆ ಎಲ್ಲ. ನಾನು ಸ್ಟ್ರೆಸ್ ಅಲ್ಲಿ ಇದ್ದೀನಿ, ಬ್ರೇಕ್ ಇಲ್ಲ. ಅಕ್ಕ ಬಿದ್ರೆ ಡಮ್. ನಮ್ರತನ್ ಎಲ್ಲರೂ ನೋಡ್ಕೊಂಬಿಡಿ. ಖತಮ್. ಹಿಂದೆ ಬ್ರೇಕ್ ಮಾತ್ರ, ಮುಂದೆ ಇಲ್ಲ ಅಂತ ಬ್ಯಾಕ್ ಗ್ರೌಂಡ್ ಅಲ್ಲಿ ಬರ್ತಾ ಇದೆ. ಓ ಬೆಲ್ಲಿಗೆ ಹಾಕ್ಬೇಕಲ್ಲ. ಅಯ್ಯೋ ಡಬಲ್ ಮೀನಿಂಗು ಸರ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್. ಸಿಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾರ ಗೆವಾ ಮಾಯೆ, ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸರಸ ಛಾಯೆ, ಮಂದಹಾಸ ಅಹನಲುಮೆಯ ಶ್ರಾವಣ ಮಾಸ. ನಿನ್ನೆ ರಾತ್ರಿ ಫ್ಯಾಷನ್ ಶೋ ಈವೆಂಟ್ ಎಲ್ಲ ಮುಗಿಸಿ ನಾವು ತಿಂಡಿ ಮಾಡಿಕೊಂಡು ವಿ ಆರ್ ಆಲ್ ರೆಡಿ ಫಾರ್ ಚಾಮುಂಡಿ ಬೆಟ್ಟ.
ಸೊ ಬೆಂಗಳೂರಿಗೆ ಹೋಗೋಕ್ಕೂ ಮುಂಚೆ ಒಂದು ಸತಿ ಆ ದೇವಿನ ನೋಡಿಕೊಂಡು ಆಮೇಲೆ ಬೆಂಗಳೂರಿಗೆ ಹೋಗೋದು. ಆ್ಯಕ್ಚುಲಿ ಐ ಆಮ್ ರಿಯಲಿ ಎಕ್ಸಾಸ್ಟೆಡ್. ಐ ನೀಡ್ 2 days ಆಫ್ ರೆಸ್ಟ್. ಯಾ ಅಷ್ಟೇನಾಯ್ತು ಅಷ್ಟೇ.